ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಕೊನೆಗೂ ಗೃಹಲಕ್ಷ್ಮಿ 31, 32ನೇ ಕಂತಿನ ಹಣದ ಬಗ್ಗೆ ವಿಚಾರಗಳು ಈಗ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಗೆ ಬಂದಿರೋ ಹಾಗೆ 30ನೇ ಕಂತಿನ ಹಣದವರೆಗೂ ನಿಮ್ಮ ಖಾತೆಗಳಿಗೆ ಜಮಾ ಆಗಿತ್ತು. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ 31, 32 ಸ್ಪೆಷಲಿ ಏಪ್ರಿಲ್ ಮೇ ತಿಂಗಳದು ಜಮಾ ಆಗ್ಬೇಕಾಗಿತ್ತು. ಜೂನ್ ಇನ್ನೂ ಮಾಡ್ಲಿಲ್ಲ, ಜುಲೈ ಮುಗೀತಾ ಬರ್ತಾ ಇದೆ, ಇನ್ನೇನಿಲ್ಲ. ಸೊ ಇವಾಗ ಏಪ್ರಿಲ್ ಮತ್ತೆ ಮೇ ತಿಂಗಳದು ಹಣನ ಸರ್ಕಾರದಿಂದ ಬಿಡುಗಡೆ ಮಾಡೋದಿಕ್ಕೆ ಇವಾಗ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದಾರೆ. ಹೇಗೆ ಏನು ಯಾವಾಗ ಜಮಾ ಆಗುತ್ತೆ ಎಲ್ಲ ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ, 32ನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ 2 ದಿನದ ಅಂತರದಲ್ಲಿ ಮೆಜಾರಿಟಿ, ಯಾಕಂದ್ರೆ ಒಂದೇ ದಿನ ಅಷ್ಟು ಕೋಟಿ ಹಣನ ರಿಲೀಸ್ ಮಾಡಕ್ಕಾಗಲ್ಲ. 2 ದಿನದ ಅಂತರದಲ್ಲಿ ಇವಾಗ 31, 32ನೇ ಕಂತಿನ ಹಣನ ನಾವು ಇವಾಗ ಬಿಡ್ತಾ ಇದೀವಿ. ಅದು ಮಹಿಳೆಯರ ಖಾತೆಗಳಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಕ್ಲಾರಿಟಿ ಸಿಕ್ಕಿರುವಂತದ್ದು. ತುಂಬಾ ದಿನಗಳಾಗಿತ್ತು. ಇವಾಗ ಆಲ್ಮೋಸ್ಟ್ ಈ ಒಂದು ಗೃಹಲಕ್ಷ್ಮಿ ಮತ್ತೊಂದು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು, ಕ್ರಾಸ್ ವೆರಿಫೈ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ತುಂಬಾ ಚಿಂತೆ ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಅನ್ಕೊಂಡ್ವಿ, ಹೌದು ಇವಾಗ ಈ ವೆರಿಫಿಕೇಶನ್ ಆಗಿ ಅಪ್ರೂವಲ್ ಆಗೋವರೆಗೂ ಮುಂದಿನ ಕಂತಿನ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇವಾಗ ಏನು 31ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಮೊದಲು ಯಾರ್ಯಾರಿಗೆ ಬಂದಿತ್ತು ಎಲ್ಲರಿಗೂ ಬರುತ್ತೆ. ಇವಾಗಿನೂ ಪ್ರೊಸೆಸ್ ಶುರುವಾಗಿರೋದು, ಕ್ಯಾನ್ಸಲೇಷನ್ ಪ್ರೊಸೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಸೊ ಇವಾಗ ಯಾರ್ಯಾರಿಗೆ 30ನೇ ಕಂತಿನ ಹಣದವರೆಗೂ ಹಣ ಕರೆಕ್ಟ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತವ್ರಿಗೆ 31, 32 ಬಿಡುಗಡೆ ಆಗುತ್ತೆ, ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. ಸೊ ನೀವೇನು ಮತ್ತೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಹಣ ಏನೋ ಜಮಾ ಆಗುತ್ತೆ ಅಂದ್ರೆ 1-2-3 ದಿನದಲ್ಲೇ ನಿಮ್ಗೆ ರಿಲೀಸ್ ಮಾಡಿದ್ರೆ 2 ದಿನದ ಅಂತರದಲ್ಲಿ ಎರಡೂ ಬರುತ್ತೆ. ಒಟ್ಟಿಗೆ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇದರ ಜೊತೆಗೆ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಭಾಗಗಳಿಗೂ ಅಮೌಂಟ್ ಬರ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಚೆ ಈಚೆ ತಡ ಆಗುತ್ತೆ. ಯಾಕಂದ್ರೆ ಬಿಟ್ಟಿದ ತಕ್ಷಣ ಎಲ್ಲಾರ ಖಾತೆಗೂ ಅಮೌಂಟ್ ಬರೋದಿಲ್ಲ. 15 ಡೇಸ್ 20 ಡೇಸ್ ಅಲ್ಲಿ ಒಂದೊಂದು ಭಾಗಗಳಿಗೆ ಇದು ಬರ್ತಾ ಹೋದಂಗೆ ನಿಮ್ಮ ಜಿಲ್ಲೆಗೂ ಅಥವಾ ನಿಮ್ಮ ಭಾಗಕ್ಕೂ ಅದು ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಯಾರಿಗೂ ಏನು ಮೋಸ ಅಂತೂ ಮಾಡ್ತಾ ಇಲ್ಲ ಗೌರ್ಮೆಂಟ್, ಕೊನೆಗೂ ಬಿಡುಗಡೆನ ಮಾಡ್ತಾ ಇದೆ ಗೌರ್ಮೆಂಟ್. ಇದ್ರ ಜೊತೆಗೆ ಹೊಸ ಅಪ್ಲಿಕೇಶನ್ ಪ್ರೊಸೆಸ್ ಏನಾಯ್ತು ಅಂದ್ರೆ ಅದ್ ಪಾಡೋದು ಸೈಡ್ ಅಲ್ಲಿ ನಡೀತಾ ಇದೆ, ಇದು ಪಾಡಿದು ಸೈಡ್ ಅಲ್ಲಿ ನಡೀತಾ ಇದೆ. ಸೊ ಹೊಸ ಅಪ್ಲಿಕೇಶನ್ಸ್ ಹಾಕ್ಲೇಬೇಕು. ಇವಾಗ ಏನು 31ನೇ ಕಂತಿನ ಹಣ ಬಂದ್ಬಿಡ್ತು, ಬಿಡಿ ನಾವೇನ್ ಹಾಕೋದಿಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ತೊಂದರೆ ಆಗುತ್ತೆ. ಇವಾಗ ಏನೋ ಕೊಡ್ತಾ ಇದಾರೆ, ಬಟ್ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲಲ್ಲ. ಅಪ್ಲಿಕೇಶನ್ ಪ್ರೊಸೆಸ್, ಅಪ್ಲಿಕೇಶನ್ ಪಾಡ್ ಅದನ್ನ ಹಾಕ್ಬಿಟ್ಟು ಬನ್ನಿ, ಅದೇನ್ ದುಡ್ಡೇನು ಇಸ್ಕೊಂತಾ ಇಲ್ವಲ್ಲ. ಕೆಲವರಂತೂ ಕಮೆಂಟ್ ಹಾಕಿದ್ರು 50 ರೂಪಾಯಿ 100 ರೂಪಾಯಿ ಎಲ್ಲ ಇಸ್ಕೋತಾ ಇದಾರೆ ಅಂತ ಹೇಳ್ಬಿಟ್ಟು. ಯೂಶಲಿ ಯಾರು ದುಡ್ಡು ಕೊಡೋ ಹಾಗಿಲ್ಲ. ಬಟ್ ನಿಮ್ಮಲ್ಲಿ ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆಯೋ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆಯೋ ಗೊತ್ತಿಲ್ಲ. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಯಾರು ದುಡ್ಡು ಇಸ್ಕೊಳ್ಳೋ ಹಾಗಿಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲಿಕೇಶನ್ಸ್ ನ ಹಾಕೊಡ್ಬೇಕಾಗಿದೆ. ಸೊ ಒಂದ್ ಕಡೆ ಅಪ್ಲಿಕೇಶನ್ಸ್ ನ ಹಾಕಿ, ಇನ್ನೊಂದು ಕಡೆ ಗೃಹಲಕ್ಷ್ಮಿ ಹಣ ಬಂದ್ರೆ ಬರ್ತಾ ಇರ್ಲಿ, ಅದೇನು ತೊಂದರೆ ಇಲ್ಲ. ಅಪ್ಲಿಕೇಶನ್ ಹಾಕೋದನ್ನ ಮರಿಬೇಡಿ. ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡಿ. ಅಂದ್ರೆ ಹಣ ಬರುತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದನ್ನ ಮಾಡಕ್ ಹೋಗ್ಬೇಡಿ. ಮುಂದೆ ಹೊಸ ರೂಲ್ಸ್ ಗಳನ್ನ ಮಾಡಿದ್ರೆ ಏನ್ ಮಾಡ್ತೀರಾ? ಈಗ ವೋಟರ್ ಐಡಿ ಕಂಪಲ್ಸರಿ ಅಂತ ಹೇಳ್ಬಿಟ್ಟು ಹೊಸ ರೂಲ್ಸ್ ನ ಮಾಡಿದ್ದಾರೆ. ನಾಳೆ ದಿನ ಮತ್ತೊಂದು ಹೊಸ ರೂಲ್ಸ್ ನ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತಲ್ವಾ. ಅಪ್ಲಿಕೇಶನ್ ಹಾಕಿ, ಈ ಕಡೆ ಅಮೌಂಟ್ ಬರುತ್ತೆ, ಅದನ್ನು ನೀವು ಕ್ರೆಡಿಟ್ ಮಾಡಿಸ್ಕೊಂಡು ಆರಾಮಾಗಿ ಇರಿ. ಹೇಳಿದ ತಕ್ಷಣ ಇವಾಗ ಕಮೆಂಟ್ ಅಲ್ಲಿ ಹಾಕ್ಬೇಡಿ ಬಂದಿಲ್ಲ ಅಂತ. 2 ದಿನ 3 ದಿನ ಟೈಮ್ ತಗೊಳುತ್ತೆ. ನಿಮ್ಮ ಖಾತೆಗೆ ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗುತ್ತೆ. ಸೊ ಇದು ಗೃಹಲಕ್ಷ್ಮಿಯರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಬಿಕಾಸ್ ಎಲ್ಲ ಒಂದು SIR ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ವೆರಿಫಿಕೇಶನ್ ಪ್ರೊಸೆಸ್ ಅಂತ ಹೇಳಿದಾಗ ತಲೆ ಕೆಟ್ಟಿತ್ತು ಎಲ್ಲರಿಗೂ. ಹೌದಾ ಬರುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ನಲ್ಲಿ ಇದ್ವಿ. ಬಟ್ ಇವಾಗ ಗೌರ್ಮೆಂಟ್ ಕಡೆಯಿಂದ ಕ್ಲಿಯರ್ ಆಗಿದೆ. 31, 32 ಎರಡನ್ನು ರಿಲೀಸ್ ಮಾಡ್ತಾ ಇದೀವಿ, ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಕ್ಲಿಯರ್ ಆಗಿ. ಸೊ ಹಣ ಬರುತ್ತೆ, ವೇಟ್ ಮಾಡಿ. ಈ ವಾರದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಹಣ ಬರೋದಕ್ಕೆ ಶುರು ಆಗುತ್ತೆ. ಈ ವಿಡಿಯೋನಾದ್ರೂ ಲೇಟ್ ಆಗಿ ನೋಡ್ತಿದ್ರೆ ನೀವು ಯಾವ ಜಿಲ್ಲೆಯವರು ಹಣ ರಿಸೀವ್ ಆಯ್ತಾ ಅನ್ನೋದನ್ನ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಅಮೌಂಟ್ ರಿಲೀಸ್ ಆಗುತ್ತೆ. ಸೊ ಇದೇನು ಸುಳ್ಳು ಅಂತ ಇಲ್ಲ, ಅಮೌಂಟ್ ಬರೋದಕ್ಕೆ ನಾವು ವಿಡಿಯೋ ಮಾಡಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನಾವು ಮಾಡ್ತಾ ಇರುವಂತದ್ದು, ಇನ್ಫಾರ್ಮೇಶನ್ ತಿಳಿಸ್ತಾ ಇರುವಂತದ್ದು. ಅಮೌಂಟ್ ಬರುತ್ತೆ, ರಿಲ್ಯಾಕ್ಸ್ ಆಗಿ. ಇದ್ರ ಜೊತೆಗೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ, ಗೃಹ ಜ್ಯೋತಿ SIR ಏನ್ ವೆರಿಫಿಕೇಶನ್ಸ್ ನಡೀತಾ ಇದೆ ಅದ್ ಪಡೋದು ಸೈಡ್ ಅಲ್ಲಿ ನಡೀತಾ ಹೋಗ್ಲಿ. ಓಕೆನಾ? ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಎಷ್ಟು ಅಪ್ಡೇಟ್ ಇದೆ, ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀವಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.